ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ. ಚುನಾವಣೆಯ ಈ ಬಿಸಿ ಬಿಸಿ ಹಂತದಲ್ಲಿ ಹಾಲಿ ಸಂಸದ ಮತ್ತು ಹಾಲಿ ಸಂಸದೀಯ ಅಭ್ಯರ್ಥಿಯೂ ಆಗಿರುವಂಥ ಹಾಸನದ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಯಾರೂ ಕೇಳಲಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಅವರನ್ನು JDS ಪಕ್ಷದಿಂದ ಅಮಾನತು ಮಾಡಲಾಗಿದೆ. ನಿನ್ನೆಯೇ ಅಂತಿಮಗೊಂಡಂಥ ಅಮಾನತು ಪತ್ರಕ್ಕೆ ಇಂದು ಸಹಿಯಾಗಿ ಅವರನ್ನು ಪಕ್ಷದಿಂದ ಹೊರಗೆ ಹಾಕಲಾಗಿದೆ. ಇದರಿಂದ ಮೈತ್ರಿ ಪಕ್ಷವಾದ BJPಯ ಕೆಲವರಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಎಂದು ತಿಳಿದುಬಂದಿದೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಕಳ್ಳಬೆಕ್ಕಿನಂತೆ ಹಾಲು ಕುಡಿದಿರುವಂಥ BJPಯು ನಮ್ಮ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಈ ಸೆಕ್ಸ್ ಸ್ಕ್ಯಾಂಡಲ್ ಕಥೆಯನ್ನು ಹೆಣೆಯುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ ಎನ್ನುವಂಥ ಮಾತನ್ನು ಹೇಳಿದೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಇದರಲ್ಲಿ ಕಾಂಗ್ರೆಸ್ನವರ ಪಾತ್ರ ಕೂಡ ಇರುವುದಾಗಿ ಹೇಳಿದ್ದಾರೆ. ಅವರ ಪಾತ್ರ ಇವರ ಪಾತ್ರ ಎರಡು ಪಾತ್ರ ಸೇರಿದಾಗಲೇ ಬ್ಯಾಡ್ದಿದ್ದಾಗೋದು. ಯಾರ್ಯಾರ ಪಾತ್ರಗಳು ಏನೇನಿದೆಯೋ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಬೇಕು. ಆದರೆ ದೇಶದ ಗೃಹ ಮಂತ್ರಿಯೇ ಆಗಿರುವಂಥ ಒಳಾಡಳಿತವನ್ನು ಕೈಯಲ್ಲಿ ಇಟ್ಟುಕೊಂಡಿರುವಂಥ ಅಮಿತ್ ಶಾ ಅವರು ಏನು ಹೇಳಿದ್ದಾರೆ? ಕರ್ನಾಟಕದ ಕಾಂಗ್ರೆಸ್ ಪಕ್ಷವು ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಲೈಂಗಿಕ ಹಗರಣ ನಡೆದಿದ್ದರೂ ಏನೂ ಕ್ರಮವನ್ನು ತೆಗೆದುಕೊಳ್ಳದೆ ಕುಳಿತಿದೆ. ಪ್ರಿಯಾಂಕಾ ಗಾಂಧಿ ಅವರು ಹೆಣ್ಣು ಮಗಳಾಗಿದ್ದು ಈ ಪ್ರಕರಣವನ್ನು ದೊಡ್ಡದಾಗಿ ಕರ್ನಾಟಕ ಕಾಂಗ್ರೆಸ್ ಕ್ರಮಕ್ಕೆ ತೆಗೆದುಕೊಳ್ಳುವಂತೆ ಹೇಳಬೇಕು ಅನ್ನುವಂಥ ದೊಡ್ಡ ಮಾತನ್ನು ಹೇಳಿದ್ದಾರೆ. ಆದರೆ ಪುಣ್ಯಾತ್ಮ ಅಮಿತ್ ಶಾ ಅವರೇ, ನಿಮಗೆ ಇನ್ನೂ ಗೊತ್ತಾಗಿಲ್ಲವಾ? ಕರ್ನಾಟಕ ಸರ್ಕಾರವು ಇದಾಗಲೇ ಈ ಬಗೆಗೆ ತನಿಖೆಯನ್ನು ತೊಡಗಿದ್ದು 5 ಮಂದಿ ಸಂತ್ರಸ್ತ ಮಹಿಳೆಯರು ಬಂದು ತಮ್ಮ ಹೇಳಿಕೆಗಳನ್ನು ತನಿಖಾ ತಂಡದೆದುರು ದಾಖಲಿಸಿರುವುದು ಎಲ್ಲರಿಗೂ ಗೊತ್ತಾಗಿರೋ ವಿಚಾರ ಆಗಿದೆ. ಪತ್ರಿಕೆಯಲ್ಲಿ ಬಂದರೂ ಕೂಡ ದೇಶದ ಗೃಹ ಮಂತ್ರಿಯವರಿಗೆ ಈ ವಿಷಯ ತಿಳಿದಿಲ್ಲ ಅನ್ನುವಂಥದ್ದು ಅಚ್ಚರಿಯಾದರೂ ಬಹಳ ಅಚ್ಚರಿ ಆಗಲಿಕ್ಕಿಲ್ಲ. ಸ್ವಲ್ಪ ಒಳಗಡೆ ಏನಾದರೂ ಇರ್ಬೋದು, ಅದು ಏನಾದರೂ ಇರಲಿ. ಈ ಚುನಾವಣೆ ಈ ಹಂತದಲ್ಲಿ ಪಂಜಾಬದಲ್ಲಿ 13 ಲೋಕಸಭಾ ಕ್ಷೇತ್ರಗಳಿದ್ದು ಅಲ್ಲಿ ಯಾವುದೇ ಪಕ್ಷದ ನಡುವೆ ಮೈತ್ರಿ ಇಲ್ಲ. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನೇರ ಹಣಾಹಣಿ ಇದೆ. ಅದರ ಜೊತೆಗೆ ಇನ್ನೊಂದು ಕಡೆ BJP ಮತ್ತು ಇನ್ನೊಂದು ಕಡೆ ಅಕಾಲಿ ದಳ ಕೂಡ ಸ್ಪರ್ಧೆಗಳಲ್ಲಿವೆ. ಕಾಂಗ್ರೆಸ್ ಪಕ್ಷವು ನಿನ್ನೆ 4 ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದ್ದು ಒಟ್ಟು ಸ್ಪರ್ಧಿಗಳ ಸಂಖ್ಯೆ 12 ಆಗಿದೆ. ಫಿರೋಜ್ಪುರದ 1ರ ಹೊರತಾಗಿ 13ರಲ್ಲಿ 12 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವು ಪಂಜಾಬಿನ 13 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂಟಿಯಾಗಿ ಸ್ಪರ್ಧಿಸುವುದು ಸ್ಪಷ್ಟಗೊಂಡಿದೆ. ಇವೆಲ್ಲದರ ನಡುವೆ 3ನೇ ಹಂತದ ದೇಶದ ಚುನಾವಣೆಯ ಕರ್ನಾಟಕದ 2ನೇ ಹಂತದ ಚುನಾವಣೆಯ ಮೇ 7ರ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಸ್ಪರ್ಧಿಗಳಲ್ಲಿ 13% ಅಭ್ಯರ್ಥಿಗಳು ಘೋರ ಪಾತಕಿಗಳು ಎನ್ನುವಂಥ ಒಂದು ಅಂಕಿಅಂಶವನ್ನು ಹೊರಗಿಟ್ಟಿದ್ದಾರೆ. ಘೋರ ಪಾತಕಿಗಳಿಗೆ ಟಿಕೆಟ್ ಹೇಗೆ ಸಿಕ್ತು, ನಾಮಪತ್ರ ಹೇಗೆ ಸಲ್ಲಿಸಿರು, ಹೇಗೆ ಆ ನಾಮಪತ್ರ ಸ್ವೀಕೃತ ಆಯಿತು, ಹೇಗೆ ಅವರು ಸ್ಪರ್ಧಿಗಳಾಗಿ ಇನ್ನೂ ಕಣದಲ್ಲಿ ಉಳಿದಿದ್ದಾರೆ, ಅದನ್ನೆಲ್ಲ ಕೇಳುವಂತಿಲ್ಲ. ಅವರ ಪಾತಕಗಳ ಬಗ್ಗೆ ಪ್ರಕರಣ ದಾಖಲಾಗಿದೆ, ಕೋರ್ಟಿಗೆ ಹೋಗ್ತಾರೆ, ಜಾಮೀನು ಪಡೆದಿದ್ದಾರೆ. ಆದರೆ ಅವರ ಪಾತಕ ಸರಿಯಾಗಿ ಒಂದು ಹಂತಕ್ಕೆ ಬಂದು ಅದು ಮುಗೀತು ಅಂತ ಅವರಿಗೆ ಶಿಕ್ಷೆ ಆಗಿಲ್ಲ. ಅಲ್ಲಿವರೆಗೆ ಅವರು ಸ್ಪರ್ಧೆ ಮಾಡ್ತಾನೇ ಇರ್ತಾರೆ. ಹಾಗಾಗಿ 3ನೇ ಹಂತದಲ್ಲಿರುವಂಥ 13% ಪಾತಕಿಗಳಿಂದ ಕಳೆದ ಲೋಕಸಭೆಯಲ್ಲೇ 40% ಪಾತಕಿಗಳು ಇದ್ದರು ಅಂತ ಗೊತ್ತಾಗಿದೆ. ಅವರು ತಮ್ಮ ಅವಧಿಯನ್ನೆಲ್ಲ ಚೆನ್ನಾಗಿ ಗಮ್ಮತ್ತು ಮಾಡಿ ಮುಗಿಸಿದ್ದಾರೆ. ಇನ್ನು ಹೊಸ ಅವಧಿಯಲ್ಲಿ ಅವರಲ್ಲಿ ಕೆಲವರು ಇರ್ತಾರೆ. ಪಾತಕಿಗಳು ಸ್ಪರ್ಧಿಸುವುದು, ಗೆಲ್ಲುವುದು, ಅಧಿಕಾರ ನಡೆಸುವುದು, ಪಾಪದವರವರಿಂದ ಏಟು ತಿನ್ನುವುದು ಈ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಲಕ್ಷಣವಾಗಿದೆ. ಇವೆಲ್ಲದರ ನಡುವೆ ಇನ್ನೂ ಮುಂದುವರಿದು ನೋಡುವಂತಾದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಈ ಏಕರೂಪ ಕಾಯಿದೆ ಎನ್ನುವಂಥ ಒಂದು ಎಡೆಬೆಡಂಗಿ ಕಾನೂನನ್ನು ಹಿಡಿದುಕೊಂಡು BJPಯವರು ಪಶ್ಚಿಮ ಬಂಗಾಳದಲ್ಲಿ ಸುತ್ತು ಬರುತ್ತಾ ಇದ್ದಾರೆ. ಈ ಏಕರೂಪ ನಾಗರಿಕ ಕಾಯ್ದೆಯಿಂದ ಬಂಗಾಳಿಗಳಿಗಾಗಲಿ ಭಾರತದ ಯಾವನೇ ಒಬ್ಬ ನರಪಿಳ್ಳೆಗೆ ಕೂಡ 1 ಪೈಸೆಯ ಪ್ರಯೋಜನ ಇಲ್ಲ.
BJPಯ ಸುಳ್ಳು ಪ್ರಚಾರಕ್ಕೆ ಮಾತ್ರ ಇದು ಪ್ರಯೋಜನವಾಗುವಂತಹದ್ದು ಎನ್ನುವ ಮಾತನ್ನು ಮಮತಾ ಬ್ಯಾನರ್ಜಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲದರ ನಡುವೆ ಕರ್ನಾಟಕದಲ್ಲಿ ಮೊನ್ನೆ ನಡೆದ, ನಾಡದ್ದು ನಡೆಯಲಿರುವ 2 ಹಂತಗಳ ಚುನಾವಣೆಯಲ್ಲಿ ಸುಮಾರು 400 ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ. ಅಲ್ಲದೆ ಇಡೀ ದೇಶದಲ್ಲಿ 17,000ದಷ್ಟು ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. ಇಷ್ಟು ಮಂದಿ ಸ್ವತಂತ್ರ ಅಭ್ಯರ್ಥಿಗಳಲ್ಲಿ 1% ಮಾತ್ರ ಸರಿಯಾಗಿ ಸ್ಪರ್ಧಿಸ್ತಿದ್ದಾರೆ. ಇನ್ನು 99% ಅಂದರೆ 17,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸುಮ್ಮನೆ ಸ್ಪರ್ಧಿಸ್ತಾ ಇದ್ದಾರೆ. ಯಾಕಪ್ಪ ಇವರು ಸುಮ್ಮನೆ ಸ್ಪರ್ಧಿಸ್ತಿದ್ದಾರೆ? ದುಡ್ಡು ಜಾಸ್ತಿ ಆಗಿದೆ ಇವರಿಗೆ? ಅಷ್ಟೆಲ್ಲ ಜಾಸ್ತಿ ಆಗಿಲ್ಲ. ಅವರಲ್ಲಿ ಹೆಚ್ಚಿನವ್ರಿಗೆ ಭಾಳ ಬುದ್ಧಿವಂತರು. ಯಾವ ಥರ? ಯಾವುದಾದ್ರೂ ಒಂದು ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತವರು ಬೇರೆಯವರ ಕೈಯಿಂದ ಹಣ ಪಡೆದುಕೊಂಡು ಅವರ ಪರವಾಗಿ ಒಳಗೊಳಗೆ ಕೆಲಸ ಮಾಡ್ತಾ ಇರ್ತಾರೆ. ಅಥವಾ ಯಾರಾದರೂ ಒಬ್ಬ ಅಭ್ಯರ್ಥಿ ನೀನು ಆ ಪಕ್ಷದ ಮತವನ್ನು ಒಡೆಯಬೇಕು ಅಂತ ಹೇಳಿದರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ತಮ್ಮ ಏನೋ ಒಂದು ಪ್ರಜಾಪ್ರಭುತ್ವ ಅಂತ ಭಾರತದಲ್ಲಿ ಇದೆಯಂತಲ್ಲಪ್ಪ, ನಾವು ಕೂಡ ಪ್ರಜಾಪ್ರಭುತ್ವ ದೇಶದಲ್ಲಿ ಇದ್ದೇವೆ ಅಂತ ಒಂದು ಹಮ್ಮನ್ನು ತೋರಿಸಲಿಕ್ಕೋಸ್ಕರ ಸ್ಪರ್ಧಿಸ್ತಾರೆ. ಅವರಿಗೆ ಒಂದು ಒಬ್ಬ ಪೊಲೀಸರ ರಕ್ಷಣೆಯನ್ನು ತೆಗೆದುಕೊಳ್ಳಿ ಕೂಡ ಅವಕಾಶ ಇದೆ ಸ್ಪರ್ಧೆಯಾಗಿರುವಾಗ. ಈ ಥರ ಎಲ್ಲ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇರ್ಬೋದು. ಆದರೆ ಬುದ್ಧಿವಂತರಾದರೆ ಒಮ್ಮೆ ಚುನಾವಣೆಗೆ ನಿಂತರು ಅಂತೇಳಿದರೆ ಅಲ್ಲಿ ಇಲ್ಲಿ ಕಲೆಕ್ಷನ್ ಮಾಡಿ 1-2 ಲಕ್ಷಗಳನ್ನು ಜೇಬಿಗೆ ಇಳಿಸ್ಕೊಳ್ತಾರೆ. ಅದು ಬುದ್ಧಿವಂತರ ಲಕ್ಷಣ. ಅವರಿಗೆ ಗೆಲ್ಲುವುದಿಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ. 200 ಮತ ಬರಲಿ, 30 ಮತ ಬರಲಿ, 1-2 ಲಕ್ಷ ಮಾತ್ರ ನನ್ನ ಕಿಸೆಗೆ ಬರಲಿ ಅಂತೇಳ್ಬಿಟ್ಟು ಇಂಡಸ್ಟ್ರಿಯಲಿಸ್ಟ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಹೋಗಿ ಒಂದಷ್ಟು ಕಲೆಕ್ಷನ್ ಮಾಡ್ಕೊಂಡು ಅದೇ ನೋಡಿ ಸ್ವತಂತ್ರವಾಗಿ ಸ್ಪರ್ಧಿಸುವವರ ಅತಿ ಮುಖ್ಯವಾದ ಲಕ್ಷಣವಾಗಿರ್ತದೆ. ಆದರೂ ಕೂಡ ಪ್ರತಿ ಬಾರಿ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಇದ್ದೇ ಇರ್ತಾರೆ. ಅವರು ಗೆಲ್ಲದೇ ಇರೋದು ನಮಗೆ ಗೊತ್ತೇ ಇದೆ. ಆದರೂ ಅವರು ಇರ್ತಾರೆ, ನಾವು ನೋಡ್ತಾ ಇರ್ತೇವೆ. ಈ ಬಾರಿಯೂ ಕೂಡ 17,000ಕ್ಕೂ ಹೆಚ್ಚು ಸ್ವತಂತ್ರ ಅಭ್ಯರ್ಥಿಗಳು ದೇಶದ ಸ್ಪರ್ಧೆಯಲ್ಲಿದ್ದಾರೆ. ಕರ್ನಾಟಕದಲ್ಲೇ 400 ಚಿಲ್ಲರೆ ಸ್ವತಂತ್ರ ಸ್ಪರ್ಧಿಗಳು ಮೊನ್ನೆ ಇದ್ದರು, ನಾಡ್ದಿದ್ದಾರೆ, ಎಲ್ಲ ಸೇರಿ 400 ಚಿಲ್ಲರೆ ಇದ್ದಾರೆ. ಸ್ವತಂತ್ರವೋ ಅತಂತ್ರವೋ ಈ ಬಾರಿಯ ಲೋಕಸಭಾ ಅಂತೂ ಅತಂತ್ರ ಎಂದೇ ಬಹಳವಾಗಿ ಗೊತ್ತಾಗಿದೆ. ಇದನ್ನು ಒತ್ತಿ ಹೇಳಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾನು ಸೋಲುವುದು ಖಚಿತ, ನಾನು ಇನ್ನೊಮ್ಮೆ ಪ್ರಧಾನಿ ಆಗುವುದಿಲ್ಲ ಅಂತ ಗೊತ್ತಾಗಿರುವಂಥ ಮೋದಿಯವರು ಬೇಕಾದ ವಿಷಯವನ್ನು ಬಿಟ್ಟು ಬೇಡದ ವಿಷಯಗಳನ್ನು ಹೆಚ್ಚೆಚ್ಚು ಮಾತನಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಒಂದೇ ಒಂದು ಮಾತನ್ನು ಆಡುತ್ತಿಲ್ಲ. ಮೋದಿಯವರೇ, ನೀವು ಒಂದಾದರೂ ಸತ್ಯವನ್ನು ಹೇಳಿ ಎಂದು ಸಿದ್ದರಾಮಯ್ಯನವರು ಅರಿಕೆ ಮಾಡಿಕೊಂಡಿದ್ದಾರೆ. ಆದರೆ ಮೋದಿಯವರು ಏನು ಕಡಿಮೆ ಇದ್ದಾರಾ? ಕಾಂಗ್ರೆಸ್ ಆಡಳಿತ ಈ ಸಿದ್ದರಾಮಯ್ಯನವ್ರ ಥರನೇ ಕಾಂಗ್ರೆಸ್ ಏನಾದ್ರು ಆಡಳಿತ ನಡೆಸ್ತಾ ಹೋದರೆ ಇವರಿಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿರೋದಿಲ್ಲ ಅಂತ ಹೇಳಿಬಿಟ್ಟು ಮೋದಿಯವರು ಆರೋಪ ಮಾಡಿದ್ದಾರೆ. ಅದು ಸರಿ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವುದು ಮಾತ್ರ ಮುಖ್ಯವೋ, ಜನರ ಕ್ಷೇಮಾಭಿವೃದ್ಧಿ ಮುಖ್ಯವೋ, ಜನರ ರಕ್ಷಣೆ ಮುಖ್ಯವೋ, ಕಾನೂನು ಸುವ್ಯವಸ್ಥೆ ಮುಖ್ಯವೋ, ದೇಶದ ಜನರನ್ನು ಏಕಪ್ರಕಾರವಾಗಿ ಒಳ್ಳೆಯ ಸ್ಥಿತಿಗತಿಯಲ್ಲಿ ಆಡಳಿತ ನಡೆಸಿಕೊಂಡು ಹೋಗುವುದು ಮುಖ್ಯವೋ ಅನ್ನೋದು ಮುಖ್ಯ. ಯಾಕಂದರೆ ಸರ್ಕಾರಿ ನೌಕರರ ಅಮ್ಮಮ್ಮ ಅಂದರೆ ಏನು 2% ಇರೋದು. ಅವರು ದೇಶದ ಜನಸಂಖ್ಯೆಯಲ್ಲಿ ನೇರ ಸರ್ಕಾರಿ ನೌಕರರ ಸಂಖ್ಯೆ 2% ಮಾತ್ರ. ಆ 2%ದವರೆಗೆ ನಮ್ಮ ತೆರಿಗೆಯ 60% ದುಡ್ಡು ಅವರು 2%ಗೆ ಹೋಗ್ತಾ ಇದೆ. ಜನರಿಂದ ಸಂಗ್ರಹವಾದ ತೆರಿಗೆಯಲ್ಲಿ 60% ಅಷ್ಟು, ಅರ್ಧಕ್ಕೂ ಹೆಚ್ಚು ಹಣ ಹೋಗುವುದು ಯಾರಿಗಪ್ಪ ಅಂದರೆ ಸರ್ಕಾರಿ ನೌಕರ ಸಂಬಳ ಸವಲತ್ತುಗಳಿಗೆ, ಶಾಸಕರು ಮತ್ತು ಸಂಸದರ ಸಂಬಳ ಸವಲತ್ತುಗಳಿಗೆ ಹಾಗೂ ಆಡಳಿತ ವ್ಯವಸ್ಥೆಗೆ. ಜನರಿಗೆ ಏನಪ್ಪ, ಎಲ್ಲ ಜನರಿಗೂ ಕೊಡ್ತಾರೆ. ಆಳುವವರು BJP ಆದರೂ ಅಷ್ಟೇ, ಕಾಂಗ್ರೆಸ್ ಆದರೂ ಅಷ್ಟೇ, JDS ಆದರೂ ಅಷ್ಟೇ, ಎಲ್ಲ ಪಕ್ಷದವರು ಜನರಿಗೆ ಕೊಡ್ತಾರೆ ಒಂದು ದೊಡ್ಡ ಚೆಂಬು. ಆ ಚೆಂಬು ನಮಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂತೇಳಿ ಈ ಬಾರಿ ಎಲ್ಲರೂ ಭಾಳ ಬುದ್ಧಿವಂತಿಕೆಯಿಂದ ಮತ ಚಲಾಯಿಸಿ ಸರಿಯಾದವರನ್ನು ಆರಿಸಿ ಎಂದು ಹೇಳುತ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಕೊನೆಯ ವಿರಾಮ. ನೋಡ್ತಾ ಇರಿ ನೀವೆಲ್ಲ V4 ನ್ಯೂಸ್, ಹಾಗೂ ನೋಡ್ತಾ ಇರಿ ನಮ್ಮ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೂ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.